ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪಗಳು ಕೇಳದಕ್ಕೆ ಸಿಗ್ತಾ ಇತ್ತು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನೋ ದೂರು ಕೂಡ ದಾಖಲಾಗಿದೆ, FIR ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ನಿರಂತರವಾಗಿ ನಿರ್ಮಾಪಕ ಮತ್ತು ನಟ ಪ್ರೇಮ್ ಅವರು ಸತತವಾಗಿ ಆರೋಪಗಳನ್ನ ಮಾಡ್ತಾ ಇದ್ರು ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರ ಮೇಲೆ. ನಿರ್ಮಾಪಕರಿಂದ ಅವಾಚ್ಯ ಶಬ್ದಗಳ ಬಳಕೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಕೊಟ್ಟಿದ್ದಾರಂತೆ ಪ್ರೇಮ್. ಶ್ರೀನಿವಾಸ್ ಸಾರ್ವಜನಿಕವಾಗಿ ನನ್ನನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡಿದ್ದಾರೆ ಅಂತ ಪ್ರೇಮ್ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಹೆಸರು ಮಾಡಿದ್ದೀನಿ. ಈ ವೇಳೆ ಸಾರ್ವಜನಿಕವಾಗಿ ನನಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರು ಕೊಟ್ಟಿದ್ದಾರೆ. KP ಅಗ್ರಹಾರ ಪೊಲೀಸ್ ಠಾಣೆಗೂ ಹೋಗಿ ಪ್ರೇಮ್ ದೂರನ್ನ ದಾಖಲಿಸಿದ್ದಾರೆ. ಮಾತೃ ಸಂಸ್ಥೆ ಅನ್ನೋದು ನೀವು ಉಳಿಸ್ಬೇಕು ಇದನ್ನ. ಯಾಕಂದ್ರೆ ಕನ್ನಡ ಚಿತ್ರರಂಗ ಹಾಳಾಗ್ತಾ ಇರೋದೇ ಇದರಿಂದ, ಇದೇ ವಿಷಯದಿಂದನೇ ಹಾಳಾಗ್ತಾ ಇದೆ. ದಯವಿಟ್ಟು ನೀವು ಈ ಸ್ಥಾನಕ್ಕೆ ಬಂದಿದ್ದೀವಿ, ಒಂದು ತಾಯಿ ಸ್ಥಾನದಲ್ಲಿದ್ದರೆ ಮಾತೃ ಸಂಸ್ಥೆನ ಉಳಿಸ್ಬೇಕಾಗಿದೆ ನೀವು ಅಷ್ಟೇ. ಖಂಡಿತ ಎರಡೂ ಕಡೆಯಿಂದ ಅವ್ರು ಬರಲಿ, ಕರೆಸ್ತೀವಿ, ಅವರು ಕೇಳಬೇಕಲ್ಲ ನಾವು ಖಂಡಿತ. ಅದರಿಂದಾಗಿ ಕ್ರಮನ ತಗೋಬೇಕು ಅಂದ್ರೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ನೀವು ಇದನ್ನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನನ್ನ ಕಡೆ ನಾನು ಮಾಡ್ಕೊಂತೀನಿ, ನಮ್ಮ ಜಾಗಗಳಿವೆ ಇಲ್ಲಿ ಮಾಡಿ. ನಾನು ಅಲ್ಲಿ ಜಾಗ ಇದೆ, ಕೋರ್ಟ್ಗೆ ಹೋಗಿದ್ದೀನಿ, ಕೋರ್ಟಲ್ಲಿ ಮಾಡಿಸ್ತೀನಿ ನಾನು. ಯಾಕಂದ್ರೆ ಲ್ಯಾಂಗ್ವೇಜ್ ನನಗೆ ಅದು ಇಷ್ಟ ಆಗಲಿಲ್ಲ. ಯಾರೇ ಆಗಲಿ, ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗಲಿ, ಯಾರ ತಾಯಿದಿರ ಬಗ್ಗೆ ಆಗಲಿ ಮಾತಾಡಕ್ಕೆ ನಾನು ಇವತ್ತಿನವರೆಗೂ ಬಿಟ್ಟಿಲ್ಲ, ಬಿಡೋದು ಇಲ್ಲಮ್ಮ. ನಾನು ಯಾವನ್ ಎಂತ ದೊಡ್ಡ ಮನ್ಸಾದ್ರೂ ಬಿಡೋಲ್ಲ ನಾನು. ಅವನೇನಾಗ್ಲಿ ದೇವ್ರಣ್ಣ.